Nehru chose Ambedkar as law minister for 3 reasons. What were they? Or why did Nehru choose Dr. B.R. Ambedkar as a first law minister of India? This question is been asked in, see how many times this question is been asked. April 2025, April 2015, April 2020, April 2022, March 2019, and June 2022. 5 times this question is been asked. What great qualities of Dr. B.R. Ambedkar made Nehru to choose him the first law minister of independent India? This is been asked in June 2023 question paper. So, ide ಮೂರಕ್ಕೂ answer ಒಂದೇನೆ. All 3 questions meaning are same. Okay, so same answer. So, this question is very important. 6 times this has been asked in the question papers. We'll see the answer now. Answer nodona. Jawaharlal Nehru chose Dr. Ambedkar to be the first law minister of independent India. Jawaharlal Nehru ಅವರು ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಆಗಿ ಆಯ್ಕೆ ಮಾಡಿದರು. ಯಾಕೆ ಅಂತಂದ್ರೆ ಇದಕ್ಕೆ 3 ಕಾರಣಗಳಿವೆ. 3 reasons, important reasons are there for that. Okay, we'll see why one by one. I have made a point to this. First one, this was the recognition of Dr. Ambedkar's skills in the field of law and legislation. Okay, so idu avara ಸ್ಕಿಲ್ಸ್, ಅವರ ಒಂದು ಟ್ಯಾಲೆಂಟ್, ಯಾವುದ್ರಲ್ಲಿ, ಯಾವ ಫೀಲ್ಡ್ ಅಲ್ಲಿ ಕಾನೂನು ಮತ್ತು ಲೆಜಿಸ್ಲೇಷನ್, ಕಾನೂನು ಮತ್ತು ಲೆಜಿಸ್ಲೇಷನ್ ನಲ್ಲಿ ಅವರಿಗೆ ಇರುವಂತಹ ಒಂದು ಟ್ಯಾಲೆಂಟ್, ಸ್ಕಿಲ್. ಓಕೆ, ಅದನ್ನ ಗುರುತಿಸಿ ನೆಹರೂರವರು ಅವರನ್ನ ಲಾ ಮಿನಿಸ್ಟರ್ ಆಗಿ ಆಯ್ಕೆ ಮಾಡ್ತಾರೆ. ಅದೇ ರೀತಿ ಸೆಕೆಂಡ್ ರೀಸನ್, ಇಟ್ ವಾಸ್ ಆಲ್ಸೋ ಅ ಟ್ರಿಬ್ಯೂಟ್ ಟು ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅವರ ಒಂದು ದೂರದೃಷ್ಟಿ, ಓಕೆ, ಸಾಮಾಜಿಕ ನ್ಯಾಯಕ್ಕೆ ಅವರಿಗೆ ಇರುವಂತಹ ದೂರದೃಷ್ಟಿಗೂ ಕೂಡ ಒಂದು ಗೌರವ ಕೊಟ್ಟು, ಟ್ರಿಬ್ಯೂಟ್ ಅಂದ್ರೆ ಗೌರವ ಕೊಟ್ಟು, ನೆಹರೂರವರು ಅವರನ್ನ ಲಾ ಮಿನಿಸ್ಟರ್, ಫಸ್ಟ್ ಲಾ ಮಿನಿಸ್ಟರ್, ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಓಕೆ, ಅದೇ ರೀತಿ ಬಟ್ ಇದೆಲ್ಲದಕ್ಕಿಂತ ಹೊರತಾಗಿ, above all this was a tribute to success of Baba Saheb Dr. Ambedkar's own campaigns against social justice. ಅವರ ಒಂದು ಸ್ವಂತ ಕ್ಯಾಂಪೇನ್ ಅಂತಂದ್ರೆ ಚಳುವಳಿ, ಯಾವುದರ ಬಗ್ಗೆ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಬಗ್ಗೆ ಅವರಿಗಿರುವಂತಹ ಕಳಕಳಿ, ಅವರು ನಡೆಸಿರುವ ಒಂದು ಹೋರಾಟಕ್ಕೆ ಒಂದು ಸಂದಂತಹ ಗೌರವ ಅಂತ ನೆಹರೂರವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಓಕೆ, ಅವರಿಗೆ ಇರುವಂತಹ ಫಸ್ಟ್ ರೀಸನ್ ಏನು ಮಕ್ಕಳೇ? ಅವರಿಗೆ ನ್ಯಾಯದಲ್ಲಿ ಇರುವಂತಹ ಅಥವಾ ಕಾನೂನಿನಲ್ಲಿ ಅವರಿಗೆ ಇರುವಂತಹ ಒಂದು ಕೌಶಲ್ಯವನ್ನ ನೋಡ್ಬಿಟ್ಟು, ಸ್ಕಿಲ್ ಅಂತಂದ್ರೇನು? ಕೌಶಲ್ಯಕ್ಕೆ ಸಂದಂತಹ ಗೌರವ, ಅದನ್ನ ಗುರುತಿಸಿದ್ದಾರೆ ನೆಹರೂರವರು. ಅದೇ ರೀತಿಯಾಗಿ ಅವರ ಸಾಮಾಜಿಕ ನ್ಯಾಯದ ಬಗ್ಗೆ ಇರುವಂತಹ ದೂರದೃಷ್ಟಿಗೆ ಕೊಡುವಂತಹ ಗೌರವವಾಗಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸೆಕೆಂಡ್ ಒನ್. ಓಕೆ, ಥರ್ಡ್ ಒನ್, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೊರತಾಗಿ ಅವರಿಗೆ ಅವರು ಸ್ವಂತವಾಗಿ ಅವರು ನಡೆಸಿರುವಂತಹ ಚಳುವಳಿಗಳು, ಯಾವುದರ ಬಗ್ಗೆ? ಸೋಷಿಯಲ್ ಇಂಜಸ್ಟಿಸ್, ಸಾಮಾಜಿಕವಾಗಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಅವರು ನಡೆಸಿರುವಂತಹ ಚಳುವಳಿಗಳಿಗಾಗಿ ಸಂದ ಗೌರವವಾಗಿ ಅಂಬೇಡ್ಕರ್ ಅವರನ್ನ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಓಕೆ, ಕಾನೂನು ಮಂತ್ರಿ. Why did Nehru choose Dr. Ambedkar as the first law minister? Answer is, there are 3 important points to this answer. First one is, this was the recognition of Dr. Ambedkar's skills in the field of law and
legislation. ಓಕೆ, ಇದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನ್ಯಾಯದಲ್ಲಿ ಅಥವಾ ಕಾನೂನಿನಲ್ಲಿ ಇರುವಂತಹ ಗೌರವವನ್ನು ಗುರುತಿಸಿ ಕೊಟ್ಟಿರುವಂತಹ ಒಂದು ಪದವಿಯಾಗಿದೆ. ಅದೇ ರೀತಿ ಸೆಕೆಂಡ್ ಒನ್, ಇಟ್ ವಾಸ್ ಆಲ್ಸೋ ಅ ಟ್ರಿಬ್ಯೂಟ್ ಟು ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅವರ ಸಾಮಾಜಿಕ ನ್ಯಾಯದ ಬಗ್ಗೆ ಇರುವಂತಹ ದೂರದೃಷ್ಟಿಗೆ ಸಂದಂತಹ ಗೌರವವಾಗಿ ಅವರನ್ನ ಫಸ್ಟ್ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಸೊ ದ ಎಲೆಕ್ಷನ್ choosing of Dr. B.R. Ambedkar as the first law minister is his tribute to the vision of social justice. Third one, above all, it was a tribute to the success of Baba Saheb Dr. Ambedkar to his own campaigns against social injustice. ಅದೇ ರೀತಿಯಾಗಿ ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಅವರ ಚಳುವಳಿಗಳು, ಯಾವುದಕ್ಕೆ ಸಾಮಾಜಿಕ ಅನ್ಯಾಯದ ವಿರುದ್ಧ ನಡೆಯುತ್ತಿರುವಂತಹ ನಡೆಸಿದ ಚಳುವಳಿಗಳಿಗೆ ಸಂದಂತಹ ಜಯ. ಓಕೆ, ಅಂತ ನೆಹರೂರವರು ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ದಿಸ್ ಆನ್ಸರ್ ಇನ್ ಪ್ಯಾರಾಗ್ರಾಫ್ ನಂಬರ್ 7. ಪ್ಯಾರಾಗ್ರಾಫ್ ನಂಬರ್ 7 ನಲ್ಲಿ ನೀವು ಈ ಆನ್ಸರ್ ನ ನೋಡಬಹುದು.